ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ. ಎಗ್ ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ಹಾಗೆ ಕಸ್ತೂರಿ ಮೆಥಿ, ಕಲ್ಬಗ್ಗು, ಮರಾಠಿ ಮೊಗ್ಗು, ಅದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಎಣ್ಣೆ, ಸಾಸಿವೆ, ಹಾಗೆ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ. ನಿಮ್ಗೆ ಹಸಿಮೆಣಸಿನ್ಕಾಯಿ ಬೇಕಾದರೆ ಉಪಯೋಗಿಸ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಹಾಗೆ ಒಂದು ಟೊಮೊಟೊ, ಹಾಗೆ ಕೊತ್ತಂಬರಿ, ಹಾಗೆ 5 ಎಗ್ ತೊಗೊಂಡಿದ್ದೀನಿ. ನಾನು ಇಬ್ಬರಿಗೆ ಬೇಕಾಗಿರೋದಷ್ಟೇ ಮಾಡ್ತಿರೋದು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟು ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡ್ರು, ಹಾಗೆ ಧನಿಯಾ ಪೌಡ್ರು ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಲಿಂಬೆ ರಸ ತೊಗೊಂಡಿದ್ದೀನಿ. ಅದಾದಮೇಲೆ ಯಾವ ಥರ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್? ನೀಟಾಗಿ ಕುಕ್ಕರ್ ಕಾದ್ಮೇಲೆ ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು ಫ್ರೆಂಡ್ಸ್. ಪ್ಲೀಸ್ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮ್ಮಂಥ ಪ್ರತಿಭೆಯನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಾಸಿವೆ ಹಾಕಿದ ಮೇಲೆ ಸಾಸಿವೆ ಈ ಥರ ಸಿಡಿದಾದ್ಮೇಲೆ ಇಲ್ಲಿ ನಾನು ತಗೊಂಡಿರೋ ಎಲ್ಲ ಐಟಮ್ಸ್ನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ಪೂನಿಂದ ಕೈ ಆಡಿಸ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ಹಾಕಿದ್ಮೇಲೆ ನೀಟಾಗಿ ಈ ಥರ ಸೌಟಿಂದ ಕೈ ಆಡಿಸ್ಬೇಕು. ಅದು ಕೈ ಆಡಿಸ್ತಾ ಆಮೇಲೆ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರಬೇಕು ನೀಟಾಗಿ, ಅದು ಅಲ್ಲಿವರೆಗೂ ಕೈ ಆಡಿಸ್ಬೇಕು ಫ್ರೆಂಡ್ಸ್. ಈ ಥರ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಸೇರಿಸ್ಕೋಬೇಕು. ಈ ಥರ ಟೊಮೊಟೊನ ಹಾಗೆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಆಡಿಸ್ಕೋಬೇಕು. ಹಾಗೆ ಟೊಮೊಟೊ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿ ಮೂರನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡಾದ್ಮೇಲೆ ಕ್ಲೀನಾಗಿ ಸ್ಪೂನಿಂದ ಕೈ ಆಡಿಸ್ಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕಷ್ಟೇ ಉಪ್ಪು ಹಾಕೋಬೇಕು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಟೇಸ್ಟ್ ನೋಡಿ ಉಪ್ಪು ಹಾಕಬೇಕು. ಈ ಥರ ಕುದಿ ಬಂದಮೇಲೆ ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಲಿಂಬೆ ರಸನ ಹಾಕಬೇಕು. ಲಿಂಬೆ ರಸ ಹಾಕಿ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಲಿಂಬೆ ರಸ ಸೇರಿಸಿದಾದ್ಮೇಲೆ ಕೊತ್ತಂಬರಿನ ಸೇರಿಸ್ಕೋಬೇಕು ಲಾಸ್ಟಿಗೆ, ಇಲ್ಲಾಂದರೆ ಟೇಸ್ಟ್ ಬರಲ್ಲ.
ಕೊತ್ತಂಬರಿನ ಸೇರಿಸಿದಾದ್ಮೇಲೆ ನೀಟಾಗಿ ಒಂದ್ಸತಿ ಕೈ ಆಡಿಸ್ಬೇಕು, ಕೆಳಗಳೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಕ್ಕಿ. ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಮೊಟ್ಟೆ ಹಾಕಬೇಕು. ಫುಲ್ ಹಾಕ್ತೀನಿ ನಾನು, ಯಾಕಂದರೆ ಅರ್ಧ ಭಾಗ ಮಾಡಿ ಹಾಕಿದರೆ ಎಲ್ಲ ಒಳಗಡೆನೆ ಎಲ್ಲ ಇದು ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಫುಲ್ ಹಂಗೆ ಹಾಕ್ತೀನಿ. ನೀವು ಯಾವ ಥರ ಬೇಕೋ ಆ ಥರ ಹಾಕೋಬೋದು, ಬಟ್ ನಾನು ಇದೇ ಥರ ಹಾಕೋದು, ನಿಮ್ಮ ಇಷ್ಟ. ಈ ಥರ ಹಾಕಿದರೆ ನೀಟಾಗಿ ಕೈಗೆ ಸಿಗುತ್ತೆ, ಇಲ್ಲಾಂದರೆ ಕೈಗೆ ಸಿಗಲ್ಲ. ಹಾಗಾಗಿ ನಾನು ಫುಲ್ ಹಾಕ್ಕೊತೀನಿ. ನೀವು ಫುಲ್ ಹಾಕೋಬೋದು, ಇಲ್ಲಾಂದರೆ ಕಟ್ ಮಾಡಿನೂ ಹಾಕೋಬೋದು. ಫೈನಲಿಗೆ ಯಾವ ಥರ ಬರುತ್ತೆ ಅಂತ ಎಗ್ ಬಿರಿಯಾನಿ ನಿಮಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಹಾಗೆ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಆಗೋವರೆಗೂ ಕಾಯಬೇಕು. ಅದಾದಮೇಲೆ ಯಾವ ಥರ ಫೈನಲಿಗೆ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲಿಗೆ ಈ ಥರ ಬಂದಿದೆ ಫ್ರೆಂಡ್ಸ್ ಎಗ್ ಬಿರಿಯಾನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ಎಗ್ ಹಾಕಿದರೆ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಅದು ಪೀಸ್ ಆಗಲ್ಲ. ಪೀಸ್ ಆದರೆ ಒಳಗಡೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ ಅದು. ಫೈನಲಿಗೆ ಈ ಥರ ಬಂದಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಇದೇ ಥರ ರೆಸಿಪಿ ಬೇಕಾಗಿದ್ದರೆ ಮತ್ತೆ ಇದೇ ಥರ ರೆಸಿಪಿ ಮಾಡಿ ಹಾಕ್ತಾ ಇರ್ತೀನಿ. ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.